ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೇಕೆ ಬ್ಲೆಡ್ಡು ಉರಿಯೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಈ ಥರ ಒಂದು ಕುಕ್ಕರ್ಗೆ ಹಾಕಿಟ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೊಬೇಕು ಫಸ್ಟ್ ಅದು, ಯಾಕಂದರೆ ಕುಯ್ದಿರ್ತಾರಲ್ಲ ಅದು ಮೇಲೆ ಕೂದಲೆಲ್ಲ ಇರುತ್ತೆ. ಸೊ ಅದಕ್ಕೇ ಈ ಥರ ಚೆನ್ನಾಗಿ ಕೈಯಲ್ಲೇ ಈ ಥರ ಹಿಂಗೆ ತೊಳ್ಕೊಬೇಕು. ಅದು ಎಷ್ಟು ತೊಳೆದ್ರೂ ರೆಡ್ ಕಲರ್ ಬರುತ್ತೆ. ಇದು ಸ್ಮೆಲ್ ಬರಬಾರ್ದು ಅಂತ ಅಂದರೆ ಫಸ್ಟು ಒಂದು ತಪ್ಪಲೆಯಲ್ಲಿ ನೀರು ಇಟ್ಕೊಂಡು ಅದು ಕುದಿಬೇಕಾದ್ರೆ ಇದು ತೊಳೆದಿರ್ತೀವಲ್ಲ, ಈ ತೊಳೆದಿರೋದನ್ನ ಅದಕ್ಕೆ ಹಾಕಬೇಕು. ಯಾಕಂದರೆ ಆ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದು ಹೋಗುತ್ತೆ. ಮತ್ತು ನಾವು ಫ್ರೈ ಮಾಡಬೇಕಾದ್ರೆ ಸ್ಮೆಲ್ ಅಷ್ಟೊಂದು ಇರಲ್ಲ ನೋಡಿ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಅದರಲ್ಲಿ ಬೇಯಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಹಾಕ್ತೀನಿ ಉಪ್ಪು. ಸೊ ಇವಾಗ ಏನೇನು ಬೇಕಂದರೆ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, 2 ಮೊಟ್ಟೆ, ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಇಷ್ಟು ಬೇಕು ನೋಡಿ. ಇವಾಗ ಇದು ಬೆಂದಿದೆ. ನಾನು ಒಂದು ತಟ್ಟೆಲಿ ಎತ್ತಿಟ್ಕೊತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಬೇಯಿಸಿಟ್ಕೋಬೇಕು. ಈ ಥರ ಆಗುತ್ತೆ. ಒಂದು ಸ್ವಲ್ಪನೂ ಸ್ಮೆಲ್ ಇರಲ್ಲ. ಫಸ್ಟೇ ತೊಳೆದಿರ್ತೀವಲ್ಲ, ಆಮೇಲೆ ಬೇಯಿಸಿಟ್ಕೊಂಡ್ರೆ ಸ್ಮೆಲ್ ಇರಲ್ಲ. ನಾವು ಅಮ್ಮನ ಕೈಲಿ ಕೊಟ್ಟೆ. ನಮ್ಮ ಅಮ್ಮ ನೋಡಿ ಈ ಥರ ಎಲ್ಲ ಹಿಂಡ್ಬಿಟ್ಟು ಸಪ್ರೇಟ್ ಮಾಡಿಡ್ತಿದ್ದಾರೆ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೋತಾಯಿದ್ದೀನಿ ಎಣ್ಣೆ, ಒಂದು 2-3 ಸ್ಪೂನಷ್ಟು. ಆಮೇಲೆ ಈರುಳ್ಳಿ ಹಚ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಅದಕ್ಕೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಬೇಕು, ತೊಳೆದ್ಬಿಟ್ಟು ಹಾಕ್ಬೇಕು ಕರಿಬೇವು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೇಕೆ ಬ್ಲೆಡ್ಡು. ಇದು ಬಾಡಿಗೆಲ್ಲ ಒಳ್ಳೆಯದು, ರಕ್ತ ಎಲ್ಲ ಇದಾಗುತ್ತೆ. ನಾನು ನೋಡಿ ಈ ಥರ ಅದು ಸ್ವಲ್ಪನೂ ನೀರಿರಬಾರ್ದು. ಹಿಂಗೆ ಮುಟ್ಟಿದ ತಕ್ಷಣ ಒಂಥರ ಉದ್ರಾಗಿರಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಒಂದು 3 ಹಸಿಮೆಣ್ಸಿನ್ಕಾಯಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಮಸಾಲೆಗಳು ಹಾಕ್ತಾಯಿದ್ದೀನಿ. ಪೆಪ್ಪರು ಮತ್ತು ನಮ್ಮನೆ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ 3 ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮೊಟ್ಟೆ ಹಾಕಬೇಕು. 2 ಮೊಟ್ಟೆ ಏನಿರುತ್ತೋ ಆ ಮೊಟ್ಟೆ ಹಾಕಬೇಕು. ಇವಾಗ ಮಾಮೂಲಿ ಹೆಂಗೆ ಎಗ್ ಬುರ್ಜಿಗೆ ಹುರ್ಕೋತೀರೋ ಸೇಮ್ ಹಂಗೆ ಹುರ್ಕೋಬೇಕು ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೊಟ್ಟೆನ. ಆಮೇಲೆ ಬ್ಲೆಡ್ ಹಾಕಬೇಕು. ಏನು ನಾವು ಸಪ್ರೇಟ್ ತೆಗ್ದಿರ್ತೀವಲ್ಲ ಆ ಬ್ಲೆಡ್ ಹಾಕಬೇಕು ನೋಡಿ. ಈ ಥರ ಪುಡಿ ಪುಡಿ ಆಗುತ್ತೆ. ನಾವು ಒಂದು ಹೇಳ್ತೀನಿ, ನಾವು ಅಡುಗೆ ಮಾಡೋದನ್ನ ಕ್ಲೀನಾಗಿ ಮಾಡ್ಕೊಂಡು ತಿನ್ನಬೇಕು. ಕಷ್ಟಪಟ್ಟು ಇಷ್ಟದಿಂದ ತಿನ್ನಬೇಕು. ಯಾಕಂದರೆ ನಾವೇನೋ ಬೇಕಾಬಿಟ್ಟಿ ಮಾಡಿ ಅಯ್ಯೋ ತಿನ್ನಬೇಕಲ್ಲ ಅಂತ ಮಾಡ್ಕೊಂಡು ತಿಂದರೆ ನಮಗೇನು ಪ್ರತಿಫಲ ಸಿಗಲ್ಲ. ಸೊ ನೋಡಿ, ಇದು ಇಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಸ್ಮೆಲ್ ಇರಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು. ಈ ಥರ ಕ್ಲೀನಾಗಿ ಮಾಡ್ಕೊಂಡು ತಿನ್ನಬೇಕಷ್ಟೆ. ಇದು ನಮ್ಮ ಬಾಡಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಓಕೆ ಗೈಸ್, ಇಷ್ಟೇ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗೈಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.